BL ರಸ್ತೆಯಲ್ಲಿ ಹೇಗಿದೆ ಪರಿಸ್ಥಿತಿ? ಭಿನ್ನವಾಗಿ ಏನೂ ಇಲ್ಲ. ಆ ರಸ್ತೆಯಲ್ಲೂ ಕೂಡ ರಸ್ತೆ ಮಧ್ಯೆ ಗುಂಡಿ ಇದೆಯೋ, ಗುಂಡಿಗಳ ಮಧ್ಯೆ ರಸ್ತೆಯನ್ನು ಬಿಲ್ಡ್ ಮಾಡಿದ್ದಾರೋ ಆ ಥರ ಅನ್ಸುತ್ತೆ. ಹಾಗಾದ್ರೆ ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ನಿಮಗೆ ಕೊಡಬೇಕಲ್ವಾ? ಕೊಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ ಬನ್ನಿ. ಅಲ್ಲಿನ ದುಸ್ಥಿತಿ ಹೇಗಿದೆ, ಅಲ್ಲಿನ ಜನ ಪಡ್ತಾ ಇರುವಂತಹ ಪರಿಪಾಟ್ಲು ಯಾವ ರೀತಿ ಇದೆ, ಜನ ಹಿಡಿಶಾಪ ಹಾಕ್ತಾ ಇರುವಂತಹ ರೀತಿ ಹೇಗಿದೆ, ಬನ್ನಿ ಡೀಟೇಲ್ಸ್ ಇದೆ ನೋಡೋಣ. ಬೆಂಗಳೂರು ಅಭಿವೃದ್ಧಿ ಮಾಡೋದಕ್ಕೆ ಆಗೋದಿಲ್ಲ, ರಸ್ತೆಗಳನ್ನು ಸರಿ ಮಾಡೋಕ್ಕಾಗಲ್ಲ ಅಂತ ಖುದ್ದು DCM ಹೇಳಿಕೆ ಕೊಡ್ತಾರೆ ಅಂದರೆ ಸರ್ಕಾರ ಯಾಕೆ ನಡೆಸಿದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಿದೆ. ಪಬ್ಲಿಕ್ TV ಇದ್ರ ಬಗ್ಗೆ ಒಂದು ಅಭಿಯಾನ ಶುರು ಮಾಡಿದೆ, ಕ್ಷಮಿಸಿಬಿಡು ಬೆಂಗಳೂರು ಅಂತ. ನೋಡ್ತಿದ್ದೀರಾ, ನಾನೀಗ BL ಸರ್ಕಲಲ್ಲಿದ್ದೀನಿ. ಇಲ್ಲಿ ತೇಪೆ ಹಾಕೋದಕ್ಕೆ ರಸ್ತೆಗೆ ಮಣ್ಣಿನ ಜಲ್ಲಿ ಕಲೆಗಳನ್ನ ತಂದು ಹಾಕಿದ್ದಾರೆ. BL ಸರ್ಕಲಲ್ಲಿ ಈ ಥರ ಒಂದು ಕಡೆ ಮಣ್ಣನ್ನು ಹಾಕಿದರೆ ಮತ್ತೊಂದು ರಸ್ತೆಯ ಪರಿಸ್ಥಿತಿ ಯಾವ ಮಟ್ಟಕ್ಕಾಗಿದೆ ಅಂದರೆ, ಗುಂಡಿಗಳನ್ನು ಮುಚ್ಚಬೇಕಾಗಿರುವಂಥ ಸರ್ಕಾರ ಗುಂಡಿಗಳನ್ನ ಮುಚ್ಚದೆ ಬಿಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಎಲ್ಲೆಲ್ಲ ಒಂದೊಂದು ಕಡೆ ತೇಪೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ, ಆದರೆ ಸರಿಯಾದ ರೀತಿಯಲ್ಲಿ ಕಾಂಕ್ರೀಟ್ ಮಾಡಿ ಅದನ್ನು ಗುಂಡಿ ಮುಚ್ಚುವಂಥ ಕೆಲಸ ಮಾಡ್ತಿಲ್ಲ. ಪ್ರತಿನಿತ್ಯ ಇಲ್ಲಿ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತೆ. ಔಟರ್ ರಿಂಗ್ ರೋಡ್ ಒಂದು ಕಡೆ, ಮತ್ತೊಂದು ಕಡೆ ಯಲಹಂಕ ಕಡೆಗೆ ಹೋಗುವಂಥ ರಸ್ತೆ, ವಿದ್ಯಾನಪುರಂಗೆ ಹೋಗೋ ರಸ್ತೆ, ಮತ್ತೊಂದು ಕಡೆ ಸಿಟಿಗೆ ಕನೆಕ್ಟಿವ್ ಆಗುವಂಥ ಯಶವಂತಪುರಕ್ಕೆ ಕನೆಕ್ಟ್ ಆಗುವಂತಹ ಪ್ರಮುಖ ಜಂಕ್ಷನ್ BL ಸರ್ಕಲ್ಲು. ಇಲ್ಲಿ ಸಿಗ್ನಲಲ್ಲೇ ಈ ರೀತಿ ಗುಂಡಿಗಳು, ಪ್ರತಿ ವಾಹನಗಳು ಸ್ಲೋ ಮಾಡಿಕೊಂಡೇ ಹೋಗಬೇಕು. ಬ್ರಿಡ್ಜ್ ಮೇಲೆ ಕೆಳಗಡೆ ಕಾಂಕ್ರೀಟ್ ರಸ್ತೆ ಇದೆ, ಅದರ ಮೇಲೆ ಟಾರ್ ಹಾಕಿದ್ದಾರೆ. ಆ ಹಾಕಿರೋ ಟಾರನ್ನು ಸರಿಯಾದ ರೀತಿಯಲ್ಲಿ ಆಗದೆ ಇರೋದು ಗುಂಡಿಗಳು ಹೇಳೋದಕ್ಕೆ ಕಾರಣ ಆಗಿರುವಂಥದ್ದು. ದ್ವಿಚಕ್ರ ವಾಹನ ಸವಾರರಂತೂ ಸಿಗ್ನಲ್ ಬಿಟ್ಟಾಗ ಫಾಸ್ಟಾಗಿ ಬಂದಾಗ ಬೀಳುವಂಥ ಸಾಧ್ಯತೆ ಇದೆ. ಇಷ್ಟರ ಮಟ್ಟಿಗೆ ಬೆಂಗಳೂರು ಗುಂಡಿಗಳು ಕಾಣಿಸ್ತಿದೆ. ಬೆಂಗಳೂರು ಗುಂಡಿಗಳನ್ನು ಸರಿ ಮಾಡಬೇಕಂದ್ರೆ 2 ವರ್ಷ ಆದರೂ ಆಗಲ್ಲ, ದೇವರೇ ಬಂದರೂ ಆಗಲ್ಲ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಅಂದರೆ ಅಧಿಕಾರಕ್ಕೆ ಬಂದು ನಿಮ್ಮ ಕೈಲಿ ಇದನ್ನೂ ಮಾಡೋಕ್ಕಾಗಲಿಲ್ಲ ಅಂದರೆ, ಮೂಲಭೂತ ಸೌಕರ್ಯ ಕೊಡಲಿಕ್ಕಾಗಲಿಲ್ಲ ಅಂದರೆ, ಜನ ಕೇಳ್ತಿರುವಂಥದ್ದು ಅಧಿಕಾರದಲ್ಲಿ ಹಾಕಿದ್ದೀರಾ, ಕ್ಲಿಯರ್ ಪಿಕ್ಚರ್ ಕೊಟ್ಟು, ಅಂದರೆ ಅಷ್ಟು ಮೆಜಾರಿಟಿ ಕೊಟ್ಟು ಜನ ಗೆಲ್ಸಿದ ಕಾರಣ ನೀವು ಅಭಿವೃದ್ಧಿ ಮಾಡ್ತೀರಾ, ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಹೇಳ್ಕೊಂಡು ಅಧಿಕಾರಕ್ಕೆ ಬಂದರೆ. ಆದರೆ ಮೂಲಭೂತ ಸೌಕರ್ಯಗಳನ್ನ ಕೊಡದೆ ಜನ ಪ್ರತಿನಿತ್ಯ ನರಕ ಅನುಭವಿಸೋ ರೀತಿ ಮಾಡ್ತಿದ್ದೀರಾ. ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ಬೆಂಗಳೂರು ಜನರಿಗೆ ನರಕನ ತೋರಿಸ್ತಿದ್ದೀರಾ. ಒಂದು ಕಡೆ ಟ್ರಾಫಿಕ್ ಆಯಿತು ಅಂದರೆ, ಮತ್ತೊಂದು ಕಡೆ ಈ ರೀತಿ ಗುಂಡಿಗಳ ರಸ್ತೆ ಎಲ್ಲ ಕಡೆ ಕಾಣಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.